ಅಮೇಜಿಂಗ್ ವಿಡಿಯೋ ನೋಡಿದ ಮೇಲೆ ನೀವು ಆಸಮ್ ಅಂತೀರಾ ಅನ್ಸುತ್ತೆ. ಮನೆಯಲ್ಲಿ ವೇಸ್ಟ್ ಆಗಿ ಬಿದ್ದಿರೋ ಒಂದು ಬಾಕ್ಸ್ ಅನ್ನ ತಗೊಳ್ಳಿ. ನಂತರ ಈ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಅದಕ್ಕೆ ಹೋಲ್ ಹಾಕಿ. ನಂತರ ನಿಮ್ಮ ಮನೆಯಲ್ಲಿ ದೊಡ್ಡ ಟೇಪ್ ಇರುತ್ತೆ ಅಲ್ವಾ, ಅದನ್ನ ತಗೊಂಡು ಇದರಲ್ಲಿ ಇಡಿ. ಆ ಟೇಪ್ ಅನ್ನ ಆ ಹೋಲ್ನ ಒಳಗಡೆಯಿಂದ ತಗೊಂಡು ಬಾಕ್ಸ್ ನ ಮೇಲೆ ಈ ರೀತಿ ಒಂದು ಬ್ಲೇಡ್ ಅನ್ನ ಇಟ್ರೆ ನಿಮ್ಮ ಮನೆಯಲ್ಲಿ ಒಂದು ಟೇಪ್ ಕಟರ್ ಮಿಷಿನ್ ರೆಡಿ ಆಗುತ್ತೆ. ಈ ರೀತಿ ಇದ್ದ ಪಾತ್ರೆ ಹೊಳೆಯುವಾಗೆ ಕಾಣಬೇಕಾದ್ರೆ ಮೊದಲು ಅದರ ಮೇಲೆ ಕೋಲ್ಗೇಟ್ ಅನ್ನ ಹಾಕಿ, ನಂತರ ಶುಗರ್ ಅಂಡ್ ಸಾಲ್ಟ್ ಅನ್ನ ಹಾಕಿ ಅಂಡ್ ಬೇಕಿಂಗ್ ಸೋಡಾ ಅಂಡ್ ವಿನೆಗರ್ ಅನ್ನ ಹಾಕಿದ ಮೇಲೆ ಅದನ್ನ ಈರುಳ್ಳಿಯಿಂದ ಉಜ್ಜಿ ನೋಡಿ. 5 ನಿಮಿಷದ ನಂತರ ಆ ಪಾತ್ರೆ ಪಳಪಳ ಅಂತ ಹೊಳೆಯುತ್ತೆ. ಇಷ್ಟ ಆದ್ರೆ ಲೈಕ್ ಮಾಡಿ ಪ್ಲೀಸ್. ಮನೆಯಲ್ಲಿರೋ ಒಂದು ಸ್ಪೂನ್ ಅನ್ನ ತಗೊಳ್ಳಿ. ನಂತರ ಈ ವಿಡಿಯೋದಲ್ಲಿ ತೋರಿಸ್ತಿರೋ ತರ ಸ್ಕ್ರೂಗಳನ್ನ ಸೆಟ್ ಮಾಡೋ ಅವಶ್ಯಕತೆ ಇಲ್ಲ. ಅದರ ಬದಲಾಗಿ ನೀವೇ ಕೈಯಲ್ಲಿ ಇಟ್ಕೊಂಡು ರೀತಿ ಗ್ರೈಂಡರ್ ನಿಂದ ಅದಕ್ಕೆ ಹೋಲ್ ಹಾಕಿ. ನಂತರ ಅದು ನಿಮ್ಗೆ ಸ್ಲೈಸರ್ ತರ ಕೆಲಸ ಮಾಡುತ್ತೆ ಗೊತ್ತಾ. ಇಷ್ಟ ಆದ್ರೆ ಲೈಕ್ ಮಾಡಿ. ದೋಸ್ತು, ನಿಮ್ಗೆ ಒಂದು ಚಾಲೆಂಜ್. ನೋಟನ್ನು ತಗೊಂಡು ಅದನ್ನ ಆಯಿಲ್ ಅಂಡ್ ನೀರಿನಲ್ಲಿ ಅದ್ದಿದ ನಂತರ ಅದಕ್ಕೆ ಫೈರ್ ಅಂಟಿಸಿದ್ರೆ ಅಂಟೋದಿಲ್ಲ ಯಾಕೆ, ಅಂದ್ರೆ ಅದು ಸುಡೋದಿಲ್ಲ ಯಾಕೆ, ಕಾಮೆಂಟ್ ಮಾಡಿ ಹೇಳಿ. ಇದನ್ನ ಮನೆಯಲ್ಲಿ ಟ್ರೈ ಮಾಡಲೇಬೇಡಿ. ಅಂಡ್ ನೀವಂತೂ ಇಂತಹ ಎಷ್ಟು ವಿಡಿಯೋಗಳಿಗೆ ಲೈಕ್ ಮಾಡ್ತೀರಾ, ಇಷ್ಟಪಟ್ಟು ಎಡಿಟ್ ಮಾಡೋ ವಿಡಿಯೋಗಳಿಗೆ ಲೈಕ್ ಮಾಡಲ್ಲ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಬಹಳ ಹೆಲ್ಪ್ ಆಗುತ್ತೆ.